ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೈಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಸ್ಕ್ವೇರ್ ನೆಕ್ದು ಬ್ಲೌಸ್ ಕಟ್ಟಿಂಗ್ ಆಗಿತ್ತು. ಇದು ಸ್ಟಿಚಿಂಗ್ ಇದು ಫ್ರಂಟ್ ಸೀದಾಕ ಲೈನಿಂಗ್ ಇಟ್ಟು ಹೊಲದು ಹೊಳಿಸ್ಕೋಬೇಕು. ಎರಡು ಕೊಲ್ಲಾಗಿ ಇಟ್ಕೊಂಡು ಆಮೇಲೆ ಇದನ್ನು ಹೊಲಿಗೆ ಹಾಕಿದ್ದಾಯಿತು. ಇದು ನ್ಯಾಚ್ ಹಾಕ್ಕೊಂಡು ಆಮೇಲೆ ಬಂದು ಅಳಿಸ್ಕೊಂಡು ಹೊಲಿಗೆ ಹಾಕ್ಕೊಂಡು ಈ ಥರ ಬಂತು. ರೌಂಡ್ ನೆಕ್ಕು ಫ್ರಂಟ್ ಭಾಗ ಇನ್ನೇ ಟಕ್ಸ್ ಹಾಕೋದು. ಎರಡು ಸೈಡು ರೆಡಿ ಮಾಡ್ಕೋಬೇಕು. 4 ಟಕ್ಸ್ ಹಾಕಬೇಕು. ಟಕ್ಸ್ ಹಾಕಿ ಇದಕ್ಕೆ ಸೇಪ್ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ ಫ್ರೆಂಡ್, 4 ಟಕ್ಸ್ ಆಯಿತು. 4 ಸೈಡ್ ಟಕ್ಸ್ ಹಾಕಿ ಸೇಪ್ ಈ ಥರ ಇರಬೇಕು. ರೌಂಡು ನೆಕ್ಕು ಸೇಪ್ ಇದು ಟಕ್ಸಿಂದು ಈ ಥರ ಬರಬೇಕು. ಮತ್ತು ಇದು ಕ್ರಾಸ್ ಪಟ್ಟಿ ಹಚ್ಕೋಬೇಕು. ಕ್ರಾಸ್ ಪಟ್ಟಿಗೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಲೈನಿಂಗದ್ದು ಎರಡು ರೆಡಿ ಮಾಡ್ಕೊಂಡು ಕ್ರಾಸ್ ಪಟ್ಟಿ ಆಯಿತು. ಎರಡು ಸೈಡ್ದು ರೆಡಿ ಆಯಿತು. ಅಂದರೆ ರೈಟು ಲೆಫ್ಟು ಮತ್ತು ಕ್ರಾಸ್ ಪಟ್ಟಿದೈತು. ಇನ್ನು ಕಾಜಾ ಪಟ್ಟಿ, ಹುಕ್ಸ್ ಪಟ್ಟಿ, ಐಮನಿ ಪಟ್ಟಿ ಹಚ್ಕೊಂಡು ಎರಡು. ಓಕೆ, ಈ ಥರ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಹಚ್ಕೋಬೇಕು. ಅಂದರೆ ಹುಕ್ ಹಚ್ತೀವಲ್ಲ ಐಮನಿ, ಇದು ಹುಕ್ಕ ಪಟ್ಟಿ. ಫ್ರಂಟ್ ಭಾಗ ಎರಡು ಸೈಡ್ದು ರೆಡಿ ಆಯಿತು. ಅಂದರೆ ಹುಕ್ಸ್ ಪಟ್ಟಿ ಹುಕ್ಕ ಮನಿ ಪಟ್ಟಿ ಹಚ್ಚಿದ್ದಾಯಿತು. ರೈಟ್ ಸೈಡು ಲೆಫ್ಟ್ ಸೈಡೆಲ್ಲ ಈ ಸೇಪು ನಾರ್ಮಲ್ ರೌಂಡ್ ನೆಕ್. ಇನ್ನು ಸ್ಕ್ವೇರ್ ಬ್ಯಾಕ್ ಸೈಡ್ದು ಕೊರಳು ಮಾತ್ರ ಹೊಲದು ಹೊಳಿಸ್ಕೋಬೇಕು. ಸ್ಕ್ವೇರು ಅಂದರೆ ಎಲ್ಲಿ ಪಾಯಿಂಟ್ ಇರುತ್ತೆ ಅಲ್ಲಿ ಸೂಜಿ ಸ್ಟಾಪ್ ಮಾಡಿ ಕಟ್ ಮಾಡ್ಕೋಬೇಕು. ಹೊಲಿಗೆ ಹಾಕಿ ಕಟ್ ಮಾಡಿ ಅದೇ ಸೇಮ್ ಸ್ಕ್ವೇರ್ ಬಂದಲ್ಲೇ ಸೂಜಿ ಈ ಥರ ಸ್ಟಾಪ್ ಮಾಡಬೇಕು. ಅಂದರೆ ನಿಡಲ್ ಸ್ಟಾಪ್ ಮಾಡಿ ಪ್ರೆಷರ್ ಕೊಟ್ಟು ಮೇಲೆ ಕೆತ್ತಬೇಕು. ಎತ್ತರ ಟರ್ನ್ ಮಾಡ್ಕೋಬೇಕು ಬಟ್ಟೆ. ಆಮೇಲೆ ನಿಡಲ್ಗೆ ಫುಡ್ ಪ್ರೆಷರ್ ಇಟ್ಟು ಫುಡ್ ಪ್ರೆಷರ್ ಕರೆಕ್ಟಾಗಿ ಇಟ್ಕೊಂಡು ಅಳಿಸ್ಕೋಬೇಕು. ಅಳಿಸ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಅಂದರೆ ಸ್ಕ್ವೇರ್ ಲೈನ್ಗೆ ಸ್ಟ್ರೇಟಾಗಿ ಬರೋ ಹಂಗೆ ಮಾಡಿಕೊಂಡು ಮ್ಯಾಚ್ ಹಾಕ್ಕೋಬೇಕು. ಸ್ಕ್ವೇರ್ ಇದ್ದಿಲ್ಲ ಪಾಯಿಂಟ್ ಮಟನು ಅಂದರೆ ಥ್ರೆಡ್ ಪಾಯಿಂಟ್ ಇರುತ್ತಲ್ಲ, ಪಾಯಿಂಟ್ ಇಟ್ಟು ಕರೆಕ್ಟಾಗಿ ಹಾಕ್ಕೋಬೇಕಲ್ಲ. ಅಂದರೆ ಸ್ಕ್ವೇರ್ಗೆ ನೀಟಾಗಿ ಹೊಳ್ಳತ್ತ ಎರಡು ಸೈಡು. ಆಮೇಲೆ ಇದನ್ನು ಹೊಳಿಸ್ಕೋಬೇಕು ಲೈನಿಂಗು. ಈ ಥರ ಮೇಲೆ ಹೊಲಿಗೆ ಒಂದು ಹಾಕ್ಕೋಬೇಕು. ನೋಡಿ ಫ್ರೆಂಡ್, ಸ್ಕ್ವೇರ್ ಈ ಥರ ಬಂದಿದೆ. ಓಕೆ, ಆಮೇಲೆ ಬ್ಯಾಕ್ ಸೈಡು ಟಕ್ಸ್ ಹಾಕ್ಕೊಂಡು ಎರಡು ಶೋಲ್ಡ್ರ್ ಮಧ್ಯೆ ಇಟ್ಕೊಂಡು ಫ್ರೆಂಡ್ ಇದು ಲಾಸ್ಟ್ ಬಾರ್ಡ್ರ್ ಇರುತ್ತಲ್ಲ ಸಣ್ಣದು, ಅದಕ್ಕೆ ಸಿಲ್ವರ್ ಕಲರ್
ಇದನ್ನು ಸಮೋಸ ಲೇಸ್ ಹಚ್ಚಿನಿ. ಈ ಥರ ಇದು ಇರುತ್ತೆ. ಸ್ಕ್ವೇರ್ ಲೆಕ್ಕಿಗೆ ಸ್ಕ್ವೇರಾಗಿ ಹಾಕ್ತಾ ಬರಬೇಕು. ಹಿಂಗೆ ಎರಡು ಸೈಡು ರೆಡಿ ಮಾಡ್ಕೋಬೇಕು. ಇದು ಸ್ಕ್ವೇರು ಬಟರ್ಫ್ಲೈ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡಿದ್ದೆ. ಇವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ಥರ ನಡು ಒಂದು ಸ್ಟಿಚ್ ಹಾಕಿನಿ. ಎರಡು ಶೋಲ್ಡ್ರದಿಂದ ಶೋಲ್ಡ್ರ್ವರೆಗೂ ನೋಡ್ಕೋಬೇಕು. ಇದಕ್ಕೆ ಸ್ಕ್ವೇರ್ ಲೈನ್ಗೆ ಡೋರಿ ಕಟ್ಟೋಣ. ಡೋರಿಗೆ ಹೊಲಿಗೆ ಹಾಕ್ಕೋಬೇಕು. ಬಟ್ ಇದಕ್ಕೂ ಸಿಲ್ವರ್ ಕಲರ್ ಲೇಸ್ ಹಚ್ಚೀನಿ. ಅಂದರೆ ಸಮೋಸ ಲೇಸ್ ಇತ್ತಲ್ಲ ಹಿಂಗೆ ಹಚ್ಚೀನಿ. ಚೆನ್ನಾಗಿ ಬಂದಿದೆ. ಈ ಥರ ಬರುತ್ತೆ. ಕಸಿನ ಅದನ್ನೇ ಮಾಡೀನಿ. ಬಟ್ ಈ ಥರ ಇಟ್ಟು ರಪ್ಪು ಹಾಕೋಣ. ಇದಕ್ಕೆ ಇನ್ನೊಂದು ಥರ ಲೇಸ್ ಹಚ್ಬೇಕಂತ. ಇದು ಸಮೋಸ ಲೇಸು. ಇದು ಸ್ವಲ್ಪ ಫ್ಲವರ್ ಐತಿ, ಚೆನ್ನಾಗಿ ಕಾಣುತ್ತೆ ಅಂತಂದು ಹಚ್ಬೇಕತ್ತಾನೆ. ಅಂದ್ರೆ ಸೀರೆ ಒಳಗೆ ಬಾರ್ಡ್ರು ಸಿಲ್ವರ್ ಐತಲ್ಲ, ಹಂಗಾಗಿ ಸಿಲ್ವರ್ ಹಚ್ಚೀನಿ. ಅಂದರೆ ಶೋಲ್ಡ್ರ್ ಒಳಗೆ ಹೋಗುತ್ತಂತಂದು ಶೋಲ್ಡ್ರದಿಂದ ಅಟ್ಯಾಚ್ ಮಾಡ್ಕೋಬೇಕು. ಸ್ಕ್ವೇರು ಎರಡು ಸೈಡ್ ಆಯಿತು. ಇನ್ನು ಇಲ್ಲಿ ಮೇಲೆ ಪ್ಲೇನ್ ಆಗುತ್ತೆ ಅನ್ನೋದಕ್ಕೆ ಇದನ್ನ ಚೂರು ಈ ಸೈಡ್ ಇಟ್ಟು ಹಚ್ಕೋಬೇಕಂತ. ಈ ಕಡೆಯಿಂದ ಓಕೆ ಫ್ರೆಂಡ್, ಸ್ಕ್ವೇರ್ ನೆಕ್ ರೆಡಿ ಆಯಿತು. ಇನ್ನು ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಕ್ವೇರು ಬಟರ್ಫ್ಲೈ ಮಾಡಿದಲ್ಲಿ ಪ್ಲೇನ್ ಬರತ್ತೆ ಅಂತಂದು ಸಣ್ಣದೊಂದು ಮಿರರ್ ಇಟ್ಟು ಅಂದ್ರೆ ಬಾಲ್ ಚೈನ್ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡೀನಿ. ಸ್ಲೀವ್ದು ಇವ್ರದ್ದು ರೆಡಿ ಬಂದು 4.5 ಇದೆ ಉದ್ದ. ನಾವು 5 ಇಂಚ್ ತೊಗೋಣ. ಯಾಕಂದರೆ ಮೇಲೆ ಶೋಲ್ಡ್ರ್ ಅಟ್ಯಾಚ್ ಹೋಗುತ್ತಲ್ಲ, 5 ಇಂಚು. ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿನಿ. ಇದಕ್ಕೂ ಲೈನಿಂಗ್ ಹಚ್ಕೊಳ್ಬೇಕು. ಸಮೋಸ ಲೇಸ್ ಹಚ್ಕೊಂಡಿನಿ. ಸ್ಲೀವ್ ಚೆನ್ನಾಗಿ ಕಾಣುತ್ತೆ ಅಂತಂದು ಹಚ್ಚಿದ್ದೀನಿ. ನಾನು ಶೋಲ್ಡ್ರ್ ಅಟ್ಯಾಚ್ ಮಾಡ್ತೀನಿ. ಶೋಲ್ಡ್ರಾಗ ಮ್ಯಾಚ್ ಹಾಕಿದ್ದಿರತ್ತಲ್ಲ ಸ್ಲೀವ್, ಅದು ಶೋಲ್ಡ್ರ್ ಅಟ್ಯಾಚ್ದಿಂದ ಕರೆಕ್ಟಾಗಿ ಹಿಡ್ಕೋಬೇಕು. ಸ್ಲೀವ್ ಹೆಚ್ಚು ಬಂದಿದ್ದು ಆ ಕಡೆ ಈ ಕಡೆ ಸ್ವಲ್ಪ ಬಿಡಬೇಕು. ಓಕೆ ಫ್ರೆಂಡ್, ಸೈಡ್ ಅಟ್ಯಾಚ್ ಮಾಡೋದೈತಿ. ಸೈಡ್ ಅಟ್ಯಾಚ್ ಮಾಡಿಕೊಂಡು ಅಂದ್ರೆ ಫಿಟ್ಟಿಂಗ್ ಇತ್ತು. ಸೀದಾ ಇಟ್ಟು ಹೊಲಿಗೆ ಹಾಕತ್ತೀನಿ. ಹಂಗಾಗಿ ಸೈಡ್ ಅಟ್ಯಾಚ್ ಮಾಡ್ಕೊಂಡು ಓಕೆ ಫ್ರೆಂಡ್, ಇನ್ನು ಪಲ್ಸ್ ಹೊಲಿಗೆ ಹಾಕೋಬೇಕು. ಫಿಟ್ಟಿಂಗ್ ಓಕೆ ಫ್ರೆಂಡ್, ಸೈಡ್ ಫಿಟ್ಟಿಂಗ್ ಆಯಿತು. ಎರಡು ಕಡೆ ಸ್ವಲ್ಪ ಇಟ್ಕೊಂಡು ಇವಾಗ ನೋಡ್ತಾ ಇದ್ದೆ. ಕಾಜಾ ಪಟ್ಟಿಯಿಂದ ಗುಂಡಿ ಪಟ್ಟಿ ಅಂದ್ರೆ ಸಮನೆ ಐಮನಿ ಎರಡು ಕೆಳಗಿದೆ. ಓಕೆ, ನೋಡಿ ಫ್ರೆಂಡ್ ಹೇಗಾಗಿದೆ ಅನ್ನೋದು ಲೈಕ್ ಮಾಡಿ, ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಹೊಸಬ್ರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗಾಗಿದೆ ಅನ್ನೋ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಟ. ಓಕೆ.
ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಾಡ್ಕೊಂಡು ನೋಡಿ ಪ್ಲೀಸ್. ಓಕೆ, ಬಾಯ್ ಫ್ರೆಂಡ್. ಸ್ಕ್ವೇರ್ ನೆಕ್ಕು ಬಟರ್ಫ್ಲೈ ಹೇಗಾಗಿದೆ ನೋಡಿ, ಕಾಮೆಂಟು ಮಾಡಿ. ಓಕೆ ಫ್ರೆಂಡ್, ಹೇಗಾಗಿದೆ ಅನ್ನೋದು ಕಾಮೆಂಟ್ ಮಾಡಿ. ಬಾಯ್ ಫ್ರೆಂಡ್.